ನಮಸ್ಕಾರ ಸ್ನೇಹಿತರೆ. ಈ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಾಗಿನಿಂದ ಈ ಪಂಚ ಗ್ಯಾರಂಟಿಗಳು ಜಾರಿಗೆ ಬಂದಿದೆ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಗೃಹಲಕ್ಷ್ಮಿ ಎಲ್ಲೆಡೆ ಸದ್ದನ್ನು ಮಾಡ್ತಾನೆ ಇದೆ. ಹಾಗೆಯೇ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹ ಜ್ಯೋತಿನೂ ಸಹ ಒಂದು ಒಳ್ಳೆಯ ಸದ್ದನ್ನು ಮಾಡುತ್ತೆ ಅಂತ ಅಂದ್ಕೊಂಡ್ವಿ. ಕಾಂಗ್ರೆಸ್ ಸರ್ಕಾರ ಹೇಳಿದ ಹಾಗೆ ಕರೆಂಟ್ ಬಿಲ್ 0 ಬ್ಯಾಲೆನ್ಸ್ ಬರುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಈಗ ಮಿನಿಮಮ್ 116 ರೂಪಾಯಿ ಕಟ್ಟಲೇಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಇದರಿಂದ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಈ ಶಾಕ್ ಏನಪ್ಪ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವ ಪ್ರತಿಯೊಂದು ಯೂಸ್ಫುಲ್ ವಿಡಿಯೋ ನಿಮಗೆ ಬಂದು ತಲುಪ್ತವೆ. ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ಯಾರೆಲ್ಲ ಈ ಪ್ರತಿ ತಿಂಗಳು 116 ರೂಪಾಯಿಯನ್ನು ಪಾವತಿ ಮಾಡಬೇಕು ಎಂಬುದನ್ನು ನೋಡೋಣ. ಸ್ಮಾರ್ಟ್ ಮೀಟರ್ ಅಳವಡಿಸಿಕೊಂಡವರಿಗೆ 0 ಬಿಲ್ ಸಿಗೋದಿಲ್ಲ. ಅಂದರೆ ಸ್ಮಾರ್ಟ್ ಮೀಟರ್ ಯಾರು ಅಳವಡಿಸ್ಕೊಂಡಿರ್ತಾರಲ್ಲ ಅವರಿಗೆ ಪ್ರತಿ ತಿಂಗಳು 0 ಬ್ಯಾಲೆನ್ಸ್ ಬರೋದಿಲ್ಲ. ಹೀಗಾಗಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಿಕೊಂಡಿರುವ ಗ್ರಾಹಕರು ಕಡ್ಡಾಯವಾಗಿ ಪ್ರತಿ ತಿಂಗಳು 116 ರೂಪಾಯಿಯನ್ನು ಪಾವತಿ ಮಾಡಲೇಬೇಕಿದೆ. ಸ್ಮಾರ್ಟ್ ಮೀಟರ್ ಹೊಂದಿರುವ ಗ್ರಾಹಕರು 10 ವರ್ಷಗಳ ಕಾಲ 116 ರು ಪಾವತಿ ಮಾಡಲೇಬೇಕು. ಹೀಗಾಗಿ ಗೃಹ ಜ್ಯೋತಿ ಅನುಕೂಲ ಸಿಕ್ಕರೂ ಸಹ ಗ್ರಾಹಕರು 116 ರು ಪಾವತಿ ಮಾಡಬೇಕಾಗಿದೆ. ಈಗ ಈ ಕಾನೂನನ್ನು ಜಾರಿ ಮಾಡಿರುವ ಇಂಧನ ಇಲಾಖೆ ಇದು ಕೇಂದ್ರ ಸರ್ಕಾರದ ಕಾನೂನು ಅಂತಿದ್ದಾರೆ. ಇದಕ್ಕೆ ಗ್ರಾಹಕರು ತುಂಬಾ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಈ ಕ್ಷಣದ ಒಂದು ಯೂಸ್ಫುಲ್ ವಿಡಿಯೋ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ನಾವು ಬರ್ತೀವಿ. ನಮಸ್ತೆ.